ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಇವತ್ತು ನೀವು ತಮ್ಮನೇಲ್ನಲ್ಲೇ ನೋಡಿದಾಗೆ ಕೂದಲು ಬೇಗ ಉದ್ದ ಮತ್ತು ದಟ್ಟವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತೇಳಿ ಎಲ್ಲರಿಗೂ ಯೋಚನೆ ಇರುತ್ತೆ. ನಾನಿವತ್ತು ಒಂದು ಹೋಮ್ ರೆಮಿಡೀಸ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಯಾವ ಪ್ರಿಕಾಷನ್ಸ್ನ ತೊಗೊಳ್ಬೇಕು ಅಂತೇಳಿ ಸಿಂಪಲ್ ಟಿಪ್ಸ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನಿವತ್ತು ಆಲ್ಫ್ ಗುಡ್ನೆಸ್ ಅವರ ಹೆನ್ನಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹೆನ್ನಾ ಪೌಡರ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಮ್ಮ ಕೂದಲನ್ನ ಸ್ಟ್ರೆಂಥನ್ ಮಾಡುತ್ತೆ. ಹಾಗೆ ಏನೇ ಸ್ಟ್ರೆಸ್ ಇದ್ರೂ ಆ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಹಾಗೆ ಇದು ನಮ್ಮ ಹೇರ್ ವಾಲ್ಯೂಮ್ನ ಜಾಸ್ತಿ ಮಾಡುತ್ತೆ. ಅದಕ್ಕೆ ನಾನು ಹೆನ್ನಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಗ್ರೋತಿಗೆ ಸಹಿತ ತುಂಬಾ ಹೆಲ್ಪ್ ಮಾಡುತ್ತೆ. ಆಲ್ಫ್ ಗುಡ್ನೆಸ್ ಅವರ ರೋಸ್ ಮೇರಿ ಹಾಗೂ ಕರಿ ಲೀವ್ಸ್ ಪೌಡರ್. ಇದು ರೋಸ್ ಮೇರಿ ನೀವು ಆಲ್ರೆಡಿ ಕೇಳಿರ್ತೀರಾ. ರೋಸ್ ಮೇರಿ ಎಲ್ಲ ಇವಾಗ ಟ್ರೆಂಡಿಂಗ್ ಆಗಿದೆ. ರೋಸ್ ಮೇರಿ ಪೌಡರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅದೆಲ್ಲ ಸಿಗುತ್ತೆ. ನಾನಿವತ್ತು ಯೂಸ್ ಮಾಡ್ತಾ ಇರೋದು ರೋಸ್ ಮೇರಿ ಪೌಡರ್ ಮತ್ತು ಅದರಲ್ಲಿ ಕರಿ ಲೀವ್ಸ್ ಸಹಿತ ಮಿಕ್ಸ್ ಇದೆ. ಇದು ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬ್ರಿಂಗ್ ರಾಜ್ ಪೌಡರ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಬ್ರಿಂಗ್ ರಾಜ್ ಪ್ಯಾಕೆಟ್ನ ಬ್ರಿಂಗ್ ರಾಜ್ ಪೌಡರ್ನ ನಾನೊಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಹೇರ್ ಗ್ರೋತ್, ಫಾಸ್ಟ್ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಪರ್ಪಲ್ನಲ್ಲಿ ಸಿಗುತ್ತೆ. ನೀವು ಬೇಕಾದರೆ ಆರ್ಡರ್ ಮಾಡ್ಕೊಳ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬ್ರಿಂಗ್ ರಾಜ್ ಆಯಿಲ್ಲು, ಶಾಂಪೂ ಈ ರೀತಿ ಎಲ್ಲ ಬರುತ್ತಲ್ವ, ಅದು ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೂ ಇದು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ 3ರಿಂದ 4 ಆನಿಯನ್, ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿನ ಹಾಕ್ತಾ ಇದ್ದೀನಿ. ಅದು ಇದ್ರೆ ಹಾಕಿ, ಇಲ್ಲ ದೊಡ್ಡ ಈರುಳ್ಳಿನ ಯೂಸ್ ಮಾಡಿ. ಆಮ್ಲಾ ಪೌಡರ್, ನೆಲ್ಲಿಕಾಯಿ ಪೌಡರ್ನ 1ರಿಂದ 2 ಸ್ಪೂನಷ್ಟು ನೆಲ್ಲಿಕಾಯಿ ಪೌಡರ್ನ ಆ್ಯಡ್ ಮಾಡಿದ್ರೆ ಆಗುತ್ತೆ. ಹೈಬಿಸ್ಕಸ್ ಪೌಡರ್ನ ಸಹಿತ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸಹಿತ ಒಂದು ಬಾಟಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹೈಬಿಸ್ಕಸ್ ಪೌಡರ್ನಲ್ಲಿ ಅದು ಸಹಿತ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೇರ್ ಸ್ಟ್ರೈಟ್ನಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಹೇರು ಜಾಸ್ತಿ ಉದ್ರದಂತೆ, ಹೇರ್ ಫಾಲ್ ಆಗದಂತೆ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಧ ಸ್ಪೂನ್ ಆಗುವಷ್ಟು ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ. ಲೆಮನ್ ಯೂಸ್ ಮಾಡೋದಕ್ಕೆ ಮೇನ್ ಕಾರಣ ಏನಂದರೆ, ಎಲ್ಲರಿಗೂ ಯಾವುದೇ ಶಾಂಪು ಚೇಂಜ್ ಮಾಡಿದ್ರು, ಏನೇ ಮಾಡಿದ್ರು, ಯಾವುದಾದ್ರೂ ಹೇರ್ ಪ್ಯಾಕ್ ಹಾಕಿದ್ದೀರಾ ಅಂದರೂ ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಲೆಮನ್ನು ಮತ್ತು ಮೊಸರು ತುಂಬಾ ಹೆಲ್ಪ್ ಆಗುತ್ತೆ. ಮೊಸರು ನಮ್ಮ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಇದು ಹೇರ್ ಫಾಲ್ ಕಂಟ್ರೋಲ್ ಸಹಿತ ಮಾಡುತ್ತೆ. ಅದಕ್ಕೆ ನಾನು ಮೊಸರು ಮತ್ತು ಲೆಮನ್ನ ಸಹಿತ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಲೋವೆರಾ ಮನೆಯಲ್ಲೇ ಬೆಳೆದಿರುವಂತಹ ಲೋಳೆ ಸರನ್ನ ತಗೊಳ್ತಾ ಇದ್ದೀನಿ. ಅದರ ಸೈಡ್ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಹಾಗೆ ಮಿಕ್ಸರ್ನಲ್ಲಿ ಹಾಕ್ತಾ ಇದ್ದೀನಿ. 4ರಿಂದ 5 ಇಲ್ಲ 2ರಿಂದ 3 ಸಹಿತ ನೀವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಮನೆಯಲ್ಲಿ ಮಾಡಿಸಿರುವಂಥ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀವಿ. ಇದಿಲ್ಲ ಅಂತ ಹೇಳಿದ್ರೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಇದ್ದರೆ ಅದನ್ನು ಸಹಿತ ನೀವು ಯೂಸ್ ಮಾಡ್ಬೋದು. ನಮ್ಮ ಕೂದಲು ತುಂಬ ಬೇಗ ಉದ್ದ ಬರೋದಕ್ಕೆ ಅಲೋವೆರಾ ಸಹಿತ ತುಂಬಾ ಹೆಲ್ಪ್ ಮಾಡುತ್ತೆ. ದಾಸವಾಳ ಪೌಡರ್ ಮಾತ್ರ ಅಲ್ಲ, ಮನೆಯಲ್ಲಿ ದಾಸವಾಳ ಸಹಿತ ಇತ್ತು. ದಾಸವಾಳನ ಸಹಿತ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 4ರಿಂದ 5 ಎಲೆ ದಾಸವಾಳ, ಕೆಂಪು ದಾಸವಾಳ ಅಥವಾ ಬಿಳಿ ದಾಸವಾಳ ಇದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಇದರಲ್ಲಿ ಆ್ಯಡ್ ಮಾಡಿಬಿಡ್ಬೋದು. ಇವೆಲ್ಲ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೇಗ ಹೇರ್ ಗ್ರೋತ್ ಆಗುತ್ತೆ. ಫಾಸ್ಟಾಗಿ ಹೇರ್ ಗ್ರೋತ್ ಆಗಬೇಕು ಅಂತ ಇರೋರು ತುಂಬ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕಾಗುತ್ತೆ. ವಾರದಲ್ಲಿ ಒಂದ್ಸಲಿ ಆದರೂ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಇರಬೇಕಾಗುತ್ತೆ. ಆಯಿಲ್ನ ಸಹಿತ ಮಧ್ಯ ವೀಕ್ ಡೇಸ್ನಲ್ಲಿ ಆಯಿಲ್ನ ಸಹಿತ ಯೂಸ್ ಮಾಡ್ತಾ ಇರ್ಬೋದು. ಇದಕ್ಕೆ ಮೆಂತೆ ಪೌಡರ್ ಸಹಿತ ಆ್ಯಡ್ ಮಾಡಿದ್ದೀನಿ. ಮೆಂತೆ ಪೌಡರ್ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಮೆಂತೆನ ನೆನೆಸಿಟ್ಟು ಬೆಳಗ್ಗೆ ಇದೇ ಮಿಕ್ಸರ್ ಜೊತೆಗೆ ಅದನ್ನು ಆ್ಯಡ್ ಮಾಡ್ಬೋದು. ಹೇರ್ ಪ್ಯಾಕ್ ಹಾಕೊಳ್ಳೋದಕ್ಕಿಂತ ಮುಂಚೆ ಕೂದಲನ್ನ ಚೆನ್ನಾಗಿ ಬಾಚ್ಕೊಂಡ್ಬಿಟ್ಟು ಆಮೇಲೆ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ಇದೊಂದೇ ಅಂತ ಅಲ್ಲ, ಯಾವುದೇ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೊದಲು ಚೆನ್ನಾಗಿ ತಲೆ ಬಾಚ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ನ ವಾರದಲ್ಲಿ ಒಂದ್ಸಲಿ ಆದರೂ ಯೂಸ್ ಮಾಡಿ. ನಿಮ್ಮ ಕೂದಲು ತುಂಬ ಬೇಗನೆ ಉದ್ದ ಬೆಳಿಬೇಕು ಅಂತಂದರೆ ವಾರದಲ್ಲಿ ಒಂದ್ಸಲಿ ಯೂಸ್ ಮಾಡಿ. ಆಯಿಲ್ನ ಸಹಿತ ಹಚ್ಚುವಾಗ ಅಷ್ಟೇ, ಆದಷ್ಟು ಆಯಿಲ್ನ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನಾದರೂ ಬಿಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೇರ್ ಆಯಿಲ್ನ ಚೆನ್ನಾಗಿ ಹಚ್ಬಿಟ್ಟು 10 to 15 ಮಿನಿಟ್ಸ್ ಆದರೂ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ, ವೀಕ್ ಡೇಸಲ್ಲಿ ಯಾವನಾದರೂ ಹಚ್ಕೊಂಡು ಮಸಾಜ್ ಮಾಡೋದ್ರಿಂದ ಇದರಿಂದ ಸಹಿತ ಹೇರ್ ಗ್ರೋತ್ ತುಂಬ ಬೇಗ ಹೇರ್ ಗ್ರೋತ್ ಆಗುತ್ತೆ. ಮೈಲ್ಡ್ ಶಾಂಪುಗಳನ್ನು ಯೂಸ್ ಮಾಡಿ. ನಿಮ್ಮ ಹೇರಿಗೆ ಯಾವ ಶಾಂಪು ಸೂಟ್ ಆಗುತ್ತೋ ಅದೇ ಶಾಂಪೂನ ಕಂಟಿನ್ಯೂ ಮಾಡಿ. ಪದೇ ಶಾಂಪೂನ ಚೇಂಜ್ ಮಾಡೋಕೆ ಹೋಗ್ಬಿಡಿ.
ಶಾಂಪೂನ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಇದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೇರ್ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ಶಾಂಪೂ ಸಹಿತ ನಿಮ್ಮ ಚೆನ್ನಾಗಿರುವಂಥ ಒಂದು ಮೈಲ್ಡ್ ಶಾಂಪೂನ ನೀವು ಯೂಸ್ ಮಾಡಬೇಕಾಗುತ್ತೆ. ಹೇರ್ ಡ್ರೈಯರ್ನ, ಹೇರ್ ಸ್ಟ್ರೈಟ್ನರ್ನ ಅಷ್ಟು ಅವಾಯ್ಡ್ ಮಾಡಿ, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೇರು ಕಟ್ ಆಗುತ್ತೆ, ಸ್ಪ್ಲಿಟ್ ಆಗ್ಬೋದು. ಅದಕ್ಕೆ ಆದಷ್ಟು ಹೇರ್ ಡ್ರೈಯರ್ನ ಯೂಸ್ ಮಾಡಬೇಡಿ. ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಕೊಂಡು ಬಿಸಿಲಿಗೆ ನಿಂತ್ಕೊಳ್ಳೋದು ತುಂಬಾ ಒಳ್ಳೆಯದು. ಹೇರ್ ಡ್ರೈಯರ್ನ ಯೂಸ್ ಮಾಡೋದ್ರಿಂದ ಹೇರು ತುಂಬಾ ಡ್ರೈ ಆಗಿಬಿಡುತ್ತೆ. ಈ ಹೇರ್ ಪ್ಯಾಕ್ನ ಹಚ್ಕೊಂಡು 30 to 40 ಮಿನಿಟ್ಸ್ ಆದರೂ ಹಾಗೆ ಬಿಡಬೇಕಾಗುತ್ತೆ. ಹೇರ್ ವಾಶ್ ಮಾಡ್ಕೊಳ್ಳುವಾಗ ಸಹಿತ ಯಾವ ಮೈಲ್ಡ್ ಶಾಂಪು ಇದೆಯೋ ಆ ಮೈಲ್ಡ್ ಶಾಂಪೂನ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಬೋದು. ಈ ಹೇರ್ ಪ್ಯಾಕ್ ನನಗೆ ತುಂಬ ಸೆಟ್ ಆಯಿತು. ನಾನು ಪದೇ ಪದೇ ಇದನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ವಾರದಲ್ಲಿ ಒಂದ್ಸಲಿ ಆದರೂ ಈ ಹೇರ್ ಪ್ಯಾಕ್ನ ಯೂಸ್ ಮಾಡ್ಬೋದು. ನಾನು ವಾರದಲ್ಲಿ ಒಂದ್ಸಲಿ ಆದರೂ ಈ ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಹೇರ್ ಗ್ರೋತ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇದೆ. ಅದಕ್ಕೆ ಆದಷ್ಟು ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಇರ್ತೀನಿ. ವೀಕ್ ಡೇಸ್ನಲ್ಲಿ ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ. ನಾನು ಯಾವ್ಯಾವ ಆಯಿಲ್ನ ಯೂಸ್ ಮಾಡ್ತೀನಿ, ಏನು ಮಾಡ್ತೀನಿ ಅಂಥೇಳಿ ನಾನು ಪೂರ್ತಿಯಾಗಿ ನಿಮಗೆ ಹಳೆ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಅದನ್ನು ಸಹಿತ ಒಂದ್ಸಲಿ ಚೆಕ್ ಮಾಡಿ. ನಾನು ಕಾರ್ಡ್ನಲ್ಲಿ ಸಹಿತ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತು ಯಾವ ರೀತಿಯಾದಂಥ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು. ನಮ್ಮ ತಲೆ ಕೂದಲು ಉದ್ದ ಬರೋದು ಮಾತ್ರ ಅಲ್ಲ, ನಿಮ್ಮ ತಲೆ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಈ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಸಹಿತ ಕಂಟ್ರೋಲ್ ಆಗುತ್ತೆ. ನಿಮ್ಮ ಕೂದಲು ತುಂಬ ಸ್ಟ್ರೈಟ್ನಿಂಗ್ ಆಗಿ ಕಾಣಿಸುತ್ತೆ, ಡ್ಯಾಂಡ್ರಫು ಕಂಟ್ರೋಲ್ ಆಗುತ್ತೆ. ನಾವು ಬಳಸುವಂಥ ಹೋಮ್ ರೆಮಿಡೀಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹೇರ್ ಫಾಲ್ನಲ್ಲಿ, ಹೇರ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಬೇಗ ಕಡಿಮೆ ಮಾಡುತ್ತೆ. ಇವತ್ತಿನ ಸಿಂಪಲ್ ಟಿಪ್ಸ್: ಚೆನ್ನಾಗಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿದ್ಕೊಡಿ. ದಿನದಲ್ಲಿ 3 ರಿಂದ 4 ಲೀಟ್ರ್ ಅಷ್ಟಾದರೂ ನೀರು ಕುಡಿಬೇಕು. ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರೋದಲ್ಲದೆ ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಆದಷ್ಟು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಹೊರಗಡೆ ಹೋದಾಗ ಆಗಿರ್ಬೋದು, ಮನೆಯಲ್ಲಿ ಕೆಲಸ ಮಾಡುವಾಗ, ಹೊರಗಡೆ ಏನಾದರೂ ವರ್ಕ್ ಮಾಡುವಾಗ ಇದೆಲ್ಲ ತುಂಬಾ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆಗೋದ್ರಿಂದ ಹೇರ್ ಫಾಲು ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಒಂದು 40-45 ಮಿನಿಟ್ಸ್ ವರ್ಕ್ ಮಾಡಿ ಆದಮೇಲೆ ಒಂದು 10 to 15 ಮಿನಿಟ್ಸು ವಾಕ್ ಮಾಡೋದ್ರಿಂದ, ಏನಾದರೂ ಬೇರೆ ಕೆಲಸಗಳನ್ನ ಮಾಡೋದ್ರಿಂದ ಇದರಿಂದ ಸ್ಟ್ರೆಸ್ಸು ತುಂಬಾ ಕಡಿಮೆ ಆಗುತ್ತೆ. ನಿಮ್ಮ ಆಹಾರ ಪದ್ಧತಿನ ಸಹಿತ ಚೇಂಜ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ವಿಟಮಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿಟಮಿನ್ನು, ಕ್ಯಾಲ್ಸಿಯಮ್ಮು ಜಾಸ್ತಿ ಇದ್ದಾಗ ನಮ್ಮ ಸ್ಕಿನ್ನು ತುಂಬ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ಹೇರ್ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಮಸಾಜ್ನ ಮಾಡಿ ಮನೆಯಲ್ಲಿ ಯಾವ ಆಯಿಲ್ ಇರ್ಬೋದು, ಸಮ್ಟೈಮ್ಸ್ ಆಲಿವ್ ಆಯಿಲ್ ಇರುತ್ತೆ, ಕೊಕೊನಟ್ ಆಯಿಲ್ ಇರುತ್ತೆ. ಯಾವ ಆಯಿಲ್ ಇದೆಯೋ ಆ ಆಯಿಲ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹೇರ್ ಮಸಾಜ್ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿರುವಂಥ, ನಮ್ಮ ಹೇರ್ನಲ್ಲಿರುವಂಥ ಎಲ್ಲ ರ್ಯಾಷಸ್ನಾಗಿರ್ಬೋದು, ಏನೇ ಪ್ರಾಬ್ಲಮ್ಸ್ ಆಗಿದ್ರೂ ಅವೆಲ್ಲವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಆದಷ್ಟು ಅದ್ರ ಬಗ್ಗೆ ಗಮನ ಕೊಡಿ. ಚೆನ್ನಾಗಿ ಹೇರ್ ಮಸಾಜ್ನ ಮಾಡ್ತಾಯಿರಿ. ವಾರದಲ್ಲಿ 2 ಸಲ ಆದರೂ ಚೆನ್ನಾಗಿ ಹೇರ್ ಮಸಾಜ್ ಮಾಡೋದ್ರಿಂದ ಬೇಗ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ನೀವು ಯಾವುದೇ ಶಾಂಪೂನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹೇರಿಗೆ ಅದು ಸೂಟ್ ಆಗುತ್ತೋ ಇಲ್ಲೋದು ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ. ಯಾವ ಶಾಂಪೂನ ಯೂಸ್ ಮಾಡಬೇಕು, ನಿಮ್ಮದು ಡ್ರೈ ಹೇರ್ ಇದೆಯಾ, ತುಂಬಾ ಹೇರ್ ಡ್ರೈ ಆಗ್ತಾ ಇದೆಯಾ ಅಂಥೇಳಿ ಹೇಗೆ ಟೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಸ್ನಾನ ಆದಮೇಲೆ ಇಲ್ಲಿ ಬ್ಯಾಕ್ ಸೈಡು ಕಿವಿ ಹಿಂದ್ಗಡೆ ನೀವು ಟೆಸ್ಟ್ ಮಾಡಿ ನೋಡೋದ್ರಿಂದ, ಟಿಶ್ಯೂಯಿಂದ ಏನಾದರೂ ಟೆಸ್ಟ್ ಮಾಡಿ ನೋಡೋದ್ರಿಂದ ಆಯಿಲಿ ಇದ್ದರೆ ಅದು ತುಂಬ ಆಯಿಲಾಗಿ ಗೊತ್ತಾಗುತ್ತೆ, ಇಲ್ಲ ಡ್ರೈ ಇದ್ದರೆ ತುಂಬ ಡ್ರೈ ಆಗಿ ಕಾಣಿಸುತ್ತೆ. ಅದಕ್ಕೆ ಆದಷ್ಟು ಅದು ಡ್ರೈ, ನಿಮ್ಮ ಹೇರು ಡ್ರೈ ತುಂಬ ಇದೆಯಾ ಇಲ್ಲ ಆಯಿಲಿ ಇದೆಯಾ ಅದನ್ನು ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಶಾಂಪೂನ ಚೇಂಜ್ ಮಾಡಬೇಕಾಗುತ್ತೆ. ನೀವು ಯಾವುದಾದ್ರೂ ಶಾಂಪು ಚೇಂಜ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಪದೇ ಪದೇ ಆ ಶಾಂಪೂನ ಚೇಂಜ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಒಂದು ಶಾಂಪೂ ಅದು ನಿಮಗೆ ಹೇರ್ಗೆ ಸೂಟ್ ಆಗೋದಕ್ಕೆ ಮಿನಿಮಮ್ 3 to 4 ವೀಕ್ಸ್ ಆದರೂ ಬೇಕಾಗುತ್ತೆ. ಅದಕ್ಕೆ ಆದಷ್ಟು ಅದ್ರ ಕಡೆ ಗಮನ ಇರಲಿ. ನೀವು ಯಾವುದೇ ಶಾಂಪು ಯೂಸ್ ಮಾಡ್ಬೋದು, ಕಂಡೀಷನರ್ನ ಯೂಸ್ ಮಾಡ್ಬೋದು, ಅದನ್ನೇ ಕಂಟಿನ್ಯೂ ಆಗಿ ಯೂಸ್ ಮಾಡಿ. ಬೇರೆ ಶಾಂಪುಗಳನ್ನ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ.
ಸ್ನಾನ ಮಾಡಿ ಆದಮೇಲೆ ನೀವು ತಲೆ ಬಾಚಣಿಗೆಲಿ ಬಾಚ್ಕೊಳ್ತೀರಲ್ವ, ಆ ಬಾಚಣಿಗೆನ ಆದಷ್ಟು ವಾರದಲ್ಲಿ ಎರಡು ಸಲ ಆದರೂ ಅದನ್ನು ವಾಶ್ ಮಾಡಿ, ವಾರಕ್ಕಾಗಲಿಲ್ಲ ಅಂತ ಹೇಳಿದ್ರೆ 2 ವಾರಕ್ಕಾದರೂ ಒಂದು ಸಲ ವಾಶ್ ಮಾಡ್ಬೋದಲ್ವ. ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಮತ್ತೆ ನಿಮ್ಗೇನಾದರೂ ಮೊದಲು ಏನಾದರೂ ಸ್ಕ್ಯಾಲ್ಪ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಮತ್ತೆ ನಿಮ್ಮ ಸ್ಕಿನ್ನಲ್ಲಿ ಮತ್ತೆ ಆಗೋದಿಲ್ಲ. ಅದಕ್ಕೆ ಆದಷ್ಟು ಆವಾಗ ಬಾಚಣಿಗೆನ ವಾಶ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು. ನಾನು ಬೇರೆ ಬೇರೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಅಲ್ವಿರಾದ ಬಗ್ಗೆ ಏನೇನು ಇಂಪಾರ್ಟೆಂಟ್ಸು ಅಂಥೇಳಿ. ಅಲ್ವಿರಾ ನಮ್ಮ ಹೇರ್ಗೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ಮನೆಯಲ್ಲಿ ಅಲೋವೆರಾ ಅಥವಾ ಲೋಳೆ ಸರ ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಅದನ್ನು ತಲೆಗೆ ಹಚ್ಕೊಳೋದ್ರಿಂದ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ತಲೆಯಲ್ಲಿ ಏನಾದರೂ ಸ್ಕ್ಯಾಲ್ಪ್ ಇತ್ತು ಅಂತ ಹೇಳಿದ್ರೆ, ಹೇರ್ ಫಾಲ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಮತ್ತು ನಿಮ್ಮ ಕೂದಲು ತುಂಬ ಉದ್ದ ಬರಬೇಕು ಅಂತ ಹೇಳಿದ್ರೆ ಆಗ ಈ ಅಲೋವೆರಾನ ಅವಾಗವಾಗ ಯೂಸ್ ಮಾಡೋದ್ರಿಂದ ನೀವು ಸಂಜೆ ಟೈಮಲ್ಲಿ ಮನೇಲಿದ್ದಾಗ ಯಾವಾಗನಾದರೂ ಬರೀ ಅಲ್ವಿರಾನ ನಿಮ್ಮ ಮನೇಲಿ ಒರಿಜಿನಲ್ ಆಗಿ ಮನೆಯಲ್ಲೇ ಬೆಳೆದಿರುವಂಥ ಅಲ್ವಿರಾ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಆಮೇಲೆ ಅದು ನಮ್ಮ ತಲೆ ಕೂದಲಿಗೆ ಹಚ್ಕೊಳೋದ್ರಿಂದ ಇದರಿಂದ ನಮ್ಮ ಹೇರ್ ಸಹಿತ ಸ್ಟ್ರೈಟ್ನಿಂಗ್ ಆಗಿ ಕಾಣಿಸುತ್ತೆ. ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದು ಸಹಿತ ತುಂಬಾ ಹೆಲ್ಪ್ ಆಗುತ್ತೆ, ನಮ್ಮ ಹೇರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೇರ್ಗೆ ಮಾತ್ರ ಅಲ್ಲ, ಸ್ಕಿನ್ಗೆ ಸಹಿತ ತುಂಬಾ ಹೆಲ್ಪ್ ಆಗುತ್ತೆ. ಈ ಹೋಮ್ ರೆಮಿಡೀಸ್ನ ವಾರದಲ್ಲಿ ಒಂದು ಸಲ ಆದರೂ ಯೂಸ್ ಮಾಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಇದರಿಂದ ನನಗೆ ಮುಂದಿನ ವಿಡಿಯೋಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.